ನಮಸ್ಕಾರ. ವನಶ್ರೀ ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ, ಏನೇನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಧಾರಾವಾಹಿ ಬಂದು ಈ ಕೃಷ್ಣ ರುಕ್ಕು ಧಾರಾವಾಹಿನಲ್ಲಿ ರುಕ್ಕು ಇದ್ದಾಳಲ್ಲ, ರುಕ್ಕುಗೆ ಬ್ಯಾಂಕ್ ಮ್ಯಾನೇಜರು ಫೋನ್ ಮಾಡ್ತಾರೆ. ಮತ್ತು ನೀವು ಮನೆಯಲ್ಲಿ ಲೋನ್ ತಗೊಂಡು ಲೋನನ್ನು ಕ್ಲಿಯರ್ ಮಾಡಿಲ್ಲ, ಆದ್ದರಿಂದ ನಿಮ್ಮ ಮನೇನ ಜಪ್ತಿ ಮಾಡ್ತೀವಿ, ನೀವು ಬಂದು ಲೋನ್ ಕಟ್ಟಲೇಬೇಕಾಗತ್ತೆ, ಕಟ್ಟಲಿಲ್ಲ ಅಂದರೆ ಜಪ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಆವಾಗ ರುಕ್ಕುಗೆ ಶಾಕ್ ಆಗುತ್ತೆ. ನಾವು ಯಾವತ್ತೂ ಲೋನೇ ತಗೊಂಡಿಲ್ಲ, ಹೆಂಗೆ ಸಾಧ್ಯ ಇದು, ಲೋನಿಗೆ ಹೋಗಿಲ್ಲ ನಾವು ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಬಂದು ಅವ್ರ ಅಕ್ಕನ ಮದುವೆ ಮಾಡಿಕೊಟ್ಟಿದ್ದಾರಲ್ಲ, ಆ ಮನೆಯಲ್ಲಿ ಅವ್ರ ಅಕ್ಕ ತರಕಾರಿ ಹೆಚ್ಚುತ್ತಾ ಇರ್ತಾಳೆ. ಅಲ್ಲಿಗೆ ಈ ರುಕ್ಕು ಲವ್ ಮಾಡ್ತಿದ್ದಾಳಲ್ಲ, ಆ ಹುಡುಗ ಬಂದುಬಿಟ್ಟು, ಅದಕ್ಕೆ ನೀವು ಅಣ್ಣನಿಗೆ ತಿಂಡಿ ಏನು ಕೊಡೋಕ್ಕೆ ಹೋಗಬೇಡಿ, ಅವನು ಇಲ್ಲಿ ನಿಮ್ಮ ಹತ್ರ ತಿಂಡಿ ತಿನ್ನಲ್ಲ, ಅವನು ಬೇರೆ ಕಡೆನೇ ತಿಂತಾನೆ, ಹಾಗಾಗಿ ನೀವು ಇವತ್ತಿಂದ ತಿಂಡಿ ಏನು ಕೊಡೋಕ್ಕೆ ಹೋಗಬೇಡಿ, ಊಟ ತಿಂಡಿ ಏನು ಕೊಡಬೇಡಿ ಅಂತ ಹೇಳ್ತಾನೆ. ಯಾಕೆ ಹಾಗೆ ಅಂತ ಅಂದಾಗ, ಏನಿಲ್ಲ, ಅವನಿಗೆ ಮನೆಯದು ಅಡುಗೆ ಇಷ್ಟ ಆಗಲ್ಲ, ಅವನು ಹೊರಗಡೆನೇ ತಿಂತಾನೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಕ್ಕ ರುಕ್ಕು ಅಕ್ಕ ಹೇಳ್ತಾಳೆ, ಓಹ್ ಏನೋ ಇದೆ, ನನ್ನ ಹತ್ರ ಪೀಡಿಕೆ ಆಗ್ತಿದ್ದಾನೆ, ಆದ್ದರಿಂದ ನಾನಿವತ್ತು ಊಟ ಕೊಡಲೇಬೇಕು ಅಂತ ಅವಳೇನು ಮಾಡ್ತಾಳೆ, ಬೇಗ ಬೇಗ ಹೋಗಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ಬಂದು ಹಾಟ್ ಬಾಕ್ಸಲ್ಲಿ ಹಾಕಿ ತಂದು ಗಂಡನಿಗೆ ತಗೊಂಡೋಗಿ ಮಧ್ಯಾಹ್ನ ಊಟ ಮಾಡಿ ಅಂತ ಕೊಡ್ತಾಳೆ. ಅದಕ್ಕೆ ಅವಳು ಗಂಡ ಹೇಳ್ತಾನೆ, ಇಲ್ಲ ಬೇಡ ನನಗೆ ಅಂತ ಹೇಳ್ತಾನೆ. ಇವರು ಗಂಡ ಹೆಂಡತಿ ಹೊಂದಾಣಿಕೆನೇ ಇರಲ್ಲ. ಫಸ್ಟಿಂದನೂ ಇವರಿಬ್ಬರೂ ಮನಸ್ತಾಪಗಳಿದ್ದೇ ಇದೆ, ನಾನೇನು ನಿನ್ನನ್ನು ಇಷ್ಟಪಟ್ಟು ಮದುವೆ ಆಗಿಲ್ಲ ಅಂತಲೂ ಕೂಡ ಅವಳು ಹೇಳ್ತಾಳೆ. ಈ ಕಡೆ ಬಂದು ರುಕ್ಕು ಬ್ಯಾಂಕಿಗೆ ಹೋಗ್ತಾಳೆ. ಬ್ಯಾಂಕಿಗೆ ಹೋಗಿ ಅಲ್ಲಿ ವಿಚಾರಿಸಿದಾಗ ಮ್ಯಾನೇಜರೇ ಹೇಳ್ತಾರೆ, ಹೌದು ಲೋನ್ ತಗೊಂಡಿರೋದು ನಿಜ, ನೀವು ಲೋನ್ ಕಟ್ಟಲೇಬೇಕು, ಒಂದೇ ತಿಂಗಳು ಟೈಮ್ ಕೊಡೋಕ್ಕಾಗೋದು, ಅಷ್ಟರಲ್ಲಿ ನೀವು ತಂದು ಕಟ್ಟಬೇಕು ಅಂತ ಹೇಳ್ತಾರೆ. ಅದಕ್ಕೆ ರುಕ್ಕು, ಒಂದು ತಿಂಗಳಲ್ಲಿ ಹೇಗೆ ಸಾಧ್ಯ ಸರ್ ಅಂದಿದ್ದಕ್ಕೆ, ಇಷ್ಟು ದಿನ ಕೊಟ್ಟಿರೋದೇ ಹೆಚ್ಚು, ಒಂದು ತಿಂಗಳಲ್ಲಿ ನೀವು ಬಂದು ಕಟ್ಟಿಬಿಡ್ಬೇಕು ಅಂತ ಹೇಳ್ತಾರೆ. ಆಯಿತು ಸ್ವಾಮಿ ನಮಸ್ಕಾರ ಅಂತ ಹೇಳ್ಬಿಟ್ಟು ಅವಳು ಕೇಳಿಕೊಂಡು 1 ತಿಂಗಳು ಟೈಮ್ ತಗೊಂಡು 1 ತಿಂಗಳಲ್ಲೇ ನಾನು ಹೇಗಾದರೂ ಅಡ್ಜಸ್ಟ್ ಮಾಡಿ ಕಟ್ತೀನಿ ಅಂತ ಹೇಳಿ ಅವರಿಗೆ ಮಾತು ಕೊಟ್ಟು ಆಚೆ ಬರ್ತಾಳೆ. ಆದರೆ ಅವಳು ಯೋಚನೆ ಮಾಡ್ತಾಳೆ, ಹೇಗೆ 1 ತಿಂಗಳಲ್ಲಿ ಇಷ್ಟು ದೊಡ್ಡ ಅಮೌಂಟು ಹೆಂಗೆ ಕಟ್ಟೋದು, ಏನು ಮಾಡೋದು, ಯಾಕೆ ನಮ್ಮಣ್ಣ ಈ ಥರ ಲೋನ್ ತಗೊಂಡ, ಏನು ಇದ್ರ ಕತೆ ಏನು ಒಂದು ಗೊತ್ತಿರಲ್ಲ. ಆಯಿತು ಅಂತೇಳಿ ಬರ್ತಾಳೆ. ಅಂದರೆ ಮನೆಗೆ ನೋಟಿಸ್ ಬರುತ್ತೆ, ಮನೆ ಹರಾಜಾಗುತ್ತೆ ಅಂದಾಗ ಎಂಥವ್ರಿಗೂ ಬೇಜಾರಾಗುತ್ತೆ ಅಲ್ವಾ. ಅದೇ ರೀತಿ ಹುಡುಗೂ ಕೂಡ ಬೇಜಾರಾಗುತ್ತೆ. ಹೌದು, ಬೇಜಾರಾದಾಗ ಪಾಪ ತುಂಬ ಬೇಜಾರು ಮಾಡಿಕೊಂಡು ಅಳ್ತಾಳೆ. ಹೋಗಿ ಆಟೋದಲ್ಲಿ ಒಂದು ಕಡೆ ಕೂತ್ಕೊಂಡಾಗ ಯಾರ್ಯಾರೋ ಬಂದು ಕೇಳ್ತಿರ್ತಾರೆ, ಬಾಡಿಗೆ ಬರ್ತೀರಾ ಅಂತ ಕೇಳಿದಾಗ, ಇಲ್ಲ ಬರಲ್ಲ, ಬೇರೆ ಆಟೋ ನೋಡಿ, ನನಗೆ ಬರೋಕ್ಕಾಗಲ್ಲ ಹೀಗೆಲ್ಲ ಹೇಳ್ತಾಳೆ. ಆದರೆ ಇವಳು ಲವರೇ ಬಂದಲ್ಲಿ, ಬರ್ತೀರಾ ಮೇಡಮ್ ಇಂಥ ಕಡೆ ಅಂತ ಕೇಳಿದಾಗ, ಇಲ್ಲ ಬರಲ್ಲ, ನೀವು ಬೇರೆ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಆಮೇಲೆ ಆಯಿತು ಇಲ್ಲೇ ಇರ್ತೀರಾ, ಇರ್ತೀವಿ ಹಂಗೆ ಹೇಳಿದಾಗ ಕತ್ತೆತ್ತು ನೋಡ್ತಾಳೆ, ಅವನ ಲವರೇ ಆಗಿರ್ತಾನೆ. ಆವಾಗ ಹೌದಾ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾಳೆ. ಇಲ್ಲಿ ರುಕ್ಕು ಅಕ್ಕ ಇದು ಹಾಟ್ ಬಾಕ್ಸ್ ಇಟ್ಕೊಂಡು ಗಂಡನಿಗೋಸ್ಕರ ಕಾಯ್ತಾ ಇರ್ತಾಳೆ. ಹಾಟ್ ಬಾಕ್ಸ್ ಕೊಡೋದಕ್ಕೆ ಇದರಲ್ಲಿ ತಿಂಡಿ ಮತ್ತು ಊಟ ಎಲ್ಲ ರೆಡಿ ಮಾಡಿದ್ದಾಳೆ. ಅದನ್ನು ಕೊಟ್ಟು ಕಳಿಸೋಣ, ಮೈದಾ ಕೊಡಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೆ ಕೊಟ್ಟು ಕಳಿಸ್ಬಿಡೋಣ ಅಂಥೇಳಿ ಇವಳು ಐಡಿಯಾ ಆಗಿರುತ್ತೆ. ಇವಳು ಕೊಡೋಕ್ಕೆ ಅಂತೇಳಿ, ತೊಗೊಳ್ರಿ ಇವತ್ತು ಹೋಗಿ ತಿಂಡಿ ತಿಂದ್ಕೊಳ್ಳಿ, ಅಡುಗೆನೂ ಇದೆ ತಿಂಡಿನೂ ಇದೆ, ಎರಡೂ ಇದೆ, ಹೋಗಿ ಮಧ್ಯಾಹ್ನಕ್ಕೆ ಊಟ ಮಾಡ್ಕೊಳ್ಳಿ, ಇವಾಗ ತಿಂಡಿ ತಿಂದ್ಕೊಳ್ಳಿ ಅಂತ ಕೊಡೋಕ್ಕೆ ಹೋಗ್ತಾಳೆ. ಅವನ ಮುಖ ನೋಡ್ತಾನೆ, ದುರು ಮುಖ ನೋಡಿಬಿಟ್ಟು, ಬೇಡ ನನಗೆ ಅಂತ ಹೇಳ್ತಾನೆ. ಆದರೆ ಇವಳು, ಇಲ್ಲ ತಗೊಳ್ಳಿ, ಮತ್ತೇನು ಉಪವಾಸ ಇರ್ತೀರ ತಗೊಳ್ಳಿ ಅಂತ ಕೊಡೋಕ್ಕೆ ಹೋಗ್ತಾಳೆ. ಕೊಡೋಕ್ಕೆ ಹೋದ್ರೂ ಅವನು ಇಸ್ಕೊಂಡೇ ಇರಲ್ಲ. ಕೊನೆಗಲ್ಲಿಗೆ ಎಂಟ್ರಿ ಆಗೋದೆ ಅವ್ರ ಮಾವ ಬಂದುಬಿಟ್ಟು ಮಗನಿಗೆ ಬುದ್ಧಿ ಹೇಳ್ತಾರೆ, ಸೊಸೆ ಅಷ್ಟು ಒಳ್ಳೆ ಅಡುಗೆ ಮಾಡಿದ್ದಾಳೆ, ಇಸ್ಕೊಳ್ಳೋ ಅಂತೇಳಿ. ಅಜ್ಜಿ ಮಾತ್ರ ಯಾವಾಗಲೂ ಜಗಳಾಡ್ತಾನೆ ಇದ್ದರೆ ಯಾರಿಗಿಷ್ಟ ಆಗುತ್ತೆ, ನೀನು ಮಾಡಿರೋ ಅಡುಗೆ ಅವ್ನು ತಿನ್ನಲ್ಲ, ಅವ್ನು ಬೇರೆ ಕಡೆನೇ ತಿನ್ಕೋತಾನೆ ಹೊರಗಡೆ, ನೀನು ತೊಗೊಂಡೋಗು ಒಳಗಡೆ, ನೀನೇನಕ್ಕೆ ತೊಗೊಂಡು ಬಂದು ಇಲ್ಲಿ ಕೊಡೋಕ್ಕೆ ಬಂದಿದ್ದೀಯಾ ಅಂತೆಲ್ಲ ಅಜ್ಜಿ ಬೈತಾ ಇರುತ್ತೆ. ಅಜ್ಜಿ ಬೈದ್ರೂ ಅವಳು ಹಿಡ್ಕೊಂಡು ನಿಂತೇ ಇರ್ತಾಳೆ. ಆವಾಗ ಇವನು ರೆಡಿಯಾಗಿ ಬರ್ತಾನೆ. ಬಂದಾಗ
ತಗೊಳ್ರಿ ತಿಂಡಿ ಮತ್ತು ಊಟ ಎರಡೂ ಇದೆ ತಗೊಳ್ರಿ ಅಂತ ಕೊಡೋಕೆ ಹೋಗ್ತಾಳೆ. ಆದರೆ ಅವನು ಇಸ್ಕೊಳ್ಳೋದೇ ಇಲ್ಲ. ಅವನಿಗೆ ಭಾಳ ಬೇಜಾರಾಗಿರುತ್ತೆ ಅವಳು ಮಾಡೋ ಇರಿಟೇಷನ್ಗೆ. ಆಮೇಲೆ ಅಲ್ಲಿಗೆ ಅವ್ರ ಮಾವ ಬಂದು ನನ್ನ ಸೊಸೆ ಅಷ್ಟು ಒಳ್ಳೆ ಅಡುಗೆ ಮಾಡಿದ್ದಾಳೆ, ತೊಗೊಂಡೋಗು ಊಟ ಮಾಡ್ಕೊಳ್ಳೋ ಮಧ್ಯಾಹ್ನ ಅಂತೆಲ್ಲ ಹೇಳ್ತಾನೆ. ಆಯಿತು ಅಂತ ಇಸ್ಕೋತಾನೆ. ಇಸ್ಕೊಂಡು ಅವನು ಆಫೀಸ್ ರೂಮಿಗೆ ಹೋಗುವಾಗ ಅಲ್ಲೇ ಇನ್ನು ಹೊರಗಡೆ ಟೇಬಲ್ ಮೇಲೆ ಇಟ್ಬಿಟ್ಟು ಒಳಗೆ ಹೋಗ್ತಾನೆ. ಆಮೇಲೆ ಆ ಊಟನ ಮಾಡ್ತಾನೋ ಬಿಡ್ತಾನೋ ಮುಂದಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಎಸ್ ನಾರಾಯಣು ಇಲ್ಲಿ ತುಂಬ ಖುಷಿ ಆಗುತ್ತೆ ಎಸ್ ನಾರಾಯಣಿಗೆ. ಏಕೆ ಅಂದರೆ ಮಗ ಟಿಫನ್ ಇಸ್ಕೊಂಡು ಹೋದ್ನಲ್ಲ ಹಾಟ್ ಬಾಕ್ಸು, ಖುಷಿ ಆಗುತ್ತೆ. ಮತ್ತು ಅವನ ಹೆಂಡ್ತಿಗೂ ಕೂಡ ಖುಷಿ ಆಗುತ್ತೆ. ಅವಳು ಕೂಡ ಹಾಟ್ ಬಾಕ್ಸ್ ಇಸ್ಕೊಂಡು ಹೋಗಿದ್ದಕ್ಕೆ ಅವಳು ಖುಷಿಯಾಗಿರ್ತಾಳೆ. ಅಂದರೆ ಅವಳ ಗಂಡ ಬೇಡ ಅಂತ ಅಂದ್ರೂ ಮಾವನ ಕಡೆಯಿಂದ ಸಪೋರ್ಟಿಂದ ಕೊಡಂಗಾಯ್ತಲ್ಲ, ಅದೇ ಅವಳಿಗೆ ಖುಷಿಯಾಗಿರುತ್ತೆ. ಇಸ್ಕೊಂಡು ಹೋದ್ನಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ನೋಡ್ತಾ ನಿಂತ್ಕೊತಾಳೆ. ಅವನು ಹೋಗ್ತಾ ಇರೋದನ್ನು ನೋಡ್ಕೊಂಡು ನಿಂತಿರ್ತಾಳೆ. ಆಮೇಲೆ ನೋಡ್ಕೊಂಡು ನಿಂತಿರೋ ಟೈಮಿಗೆ ಕರೆಕ್ಟಾಗಿ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವ್ರ ಮನೇಲೆಲ್ಲರೂ ಒಂದು ಕಡೆ ಸಭೆ ಸೇರಿದಂಗೆ ನಿಂತ್ಕೊಂಡೇ ಇರ್ತಾರೆ. ಆದರೆ ಇವಳು ಬಿಡೋದೇ ಇಲ್ಲ. ಅವ್ನು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಇಲ್ಲ ತಗೊಳ್ಳಿ ಇಲ್ಲ ತಗೊಳ್ಳಿ ಅಂತೇಳಿ ಹಿಂಸೆ ಮಾಡಿ ಕೊಡ್ತಾಳೆ. ಹಿಂಸೆ ಮಾಡಿ ಕೊಡುವಾಗಲೂ ಅವರ ಅಪ್ಪ ಹೇಳ್ತಾನೆ, ಇಸ್ಕೊಳ್ಳೋ ತಗೊಂಡೋಗು, ಹೆಂಡ್ತಿ ಅಡುಗೆ ಮಾಡಿಕೊಟ್ಟಿದ್ದಾಳೆ, ನೀನು ತಗೊಂಡೋಗಿ ತಿನ್ನೋಕ್ಕೂ ಆಗಲ್ವೇನೋ, ಇಸ್ಕೊಳ್ಳೋ ಅಂತಾಳೆ. ಆಮೇಲೆ ಅವನು ಇನ್ನೇನು ವಿಧಿ ಇಲ್ಲ, ಇನ್ನೇನು ಮಾಡೋಕ್ಕೂ ಆಗಲ್ಲ. ಅಜ್ಜಿನೂ ಬೈದ್ರೂ ಕೂಡ ಅವಳು ಬಿಡ್ತಾ ಇಲ್ಲ. ತಗೊಂಡೋಗಿ ಅಂತ ಕೊಡ್ತಲೇ ಇದ್ದಾಳೆ. ಆ ಕಡೆ ಮೈದಾ ಕೂಡ ನೋಡ್ತಿದ್ದಾನೆ, ಈ ಕಡೆ ಮಾವ ಕೂಡ ಇಸ್ಕೋ ಅಂತ ಹೇಳ್ತಿದ್ದಾನೆ. ಏನು ಮಾಡ್ತಾನೆ, ವಿಧಿನೇ ಇರಲ್ಲ. ಕೊನೆಗೂ ಕೂಡ ಅವನು ಇಸ್ಕೋತಾನೆ. ಇಸ್ಕೊಂಡು ಕೈಲಿಟ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರ್ಟೋಗ್ತಾನೆ. ಇಲ್ಲಿ ಈ ಕಡೆ ಮಾವ ಮತ್ತು ಸೊಸೆ ತುಂಬ ಚೆನ್ನಾಗಿ ಅಡುಗೆ ಮಾಡಮ್ಮ ಹಾಗೆ ಅಂತ ಏನೇನು ಹೇಳ್ತಾ ಇರ್ತಾನೆ. ಆ ಟೈಮಿಗೆ ಹಂಗಂತ ಹೇಳಿದಾಗ ಮಗ ಕ್ಯಾರಿಯರ್ ಇಸ್ಕೊಂಡು ಹೋದ್ಮೇಲೆ ಸೊಸೆಗೆ ಸಮಾಧಾನ ಮಾಡ್ತಿರ್ತಾನೆ. ಅವನೇನು ಹಂಗೆಲ್ಲ ಮಾಡಲ್ಲ, ಇಸ್ಕೊಳ್ತಾನೆ. ನೀನು ತುಂಬ ಜಾಣೆ ಇದೆಯಮ್ಮ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಾ, ಓಕೆ ಅಂತೆಲ್ಲ ಹೊಗಳ್ತಾ ಇರ್ತಾನೆ ಅವ್ರ ಮಾವ. ಆವಾಗ ಅವಳಿಗೆ ತುಂಬಾ ಖುಷಿ ಆಗಿಬಿಡುತ್ತೆ. ತುಂಬಾ ಖುಷಿ, ಒಳಗೆ ನಗ್ತಾ ಇರ್ತಾಳೆ. ತುಂಬ ಖುಷಿ ಆಗುತ್ತೆ. ಆದರೆ ಅವಳು ಕ್ರಿಮಿನಲ್ ಮೈಂಡು ಒಬ್ರಿಗೂ ಅರ್ಥನೇ ಆಗಲ್ಲ. ಭಾಳ ಕ್ರಿಮಿನಲ್ ಮೈಂಡ್ ಇದೆ ಅವಳಿಗೆ. ಮುಂದೆ ಯಾವ ರೀತಿ ಆ ಕಥೆನ ತಗೊಂಡೋಗ್ತಾಳೋ ಗೊತ್ತಿಲ್ಲ. ಮಾತ್ರ ಇವಾಗಂತೂ ಭಾಳ ಅಂದರೆ ಮುಂದೆ ಒಂದು ಬಣ್ಣ ಹಿಂದೆ ಒಂದು ಬಣ್ಣ ಅಂತಾರಲ್ಲ, ಹಾಗೆ ಮುಂದೆ ಒಂದು ಮುಖ ಹಿಂದೆ ಒಂದು ಮುಖ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಇವನು ಕ್ಯಾರಿಯರ್ ಇಟ್ಕೊಂಡು ಆಫೀಸ್ ಕಡೆ ಹೊರಡ್ತಾನೆ. ಆಫೀಸ್ ಹತ್ರ ಹೋಗಿ ಕಾರಲ್ಲಿ ಹೋಗ್ತಾನಲ್ವ, ಆಫೀಸ್ ಹತ್ರ ಹೋಗಿ ಅವನು ಮತ್ತು ಅಲ್ಲಿ ಇಟ್ಬಿಟ್ಟು ಹೊರಗಡೆ ಟೇಬಲ್ ಮೇಲೆ ಇಟ್ಬಿಟ್ಟು ಕ್ಯಾಬಿನ್ ಒಳಗಡೆ ಹೋಗ್ತಾನೆ. ಕ್ಯಾಬಿನ್ ಒಳಗಡೆ ಹೋಗ್ತಾನೆ. ಮತ್ತು ಈ ಊಟದ ಕತೆ ಏನಾಗುತ್ತೋ ಅಲ್ಲೇ ಇರುತ್ತೆ ಕೂಡ. ಅದನ್ನು ಯಾರೂ ಮುಟ್ಟಿರಲ್ಲ, ಅಲ್ಲೇ ಇರುತ್ತೆ. ಹಾಟ್ ಬಾಕ್ಸ್ ಯಾವ್ದು ಬಂದಿರುತ್ತೆ ಅಂತಲೂ ಕೂಡ ಅವ್ರಿಗೆ ಗೊತ್ತಿರಲ್ಲ. ಯಾಕೆಂದರೆ ಇವನು ಇವತ್ತೇ ಫಸ್ಟ್ ಅಲ್ವ ತೊಗೊಂಡೋಗ್ತಿರೋದು ಹಾಟ್ ಬಾಕ್ಸು, ಯಾವತ್ತೂ ತೊಗೊಂಡೋಗಿಲ್ಲ. ಅದೇನೋ ಅಡುಗೆ ಮಾಡಿಕೊಡ್ತೀನಿ ಅಂತ ಕೊಟ್ಟಿದ್ದಾಳೆ. ಇವತ್ತು ಊಟ ಮಾಡಿದ್ರೆ ಅವನಿಗೆ ಹೇಗಿರುತ್ತೆ ಅನ್ನೋದು ಆ ರುಚಿ ಗೊತ್ತಾಗುತ್ತೆ. ಆಮೇಲೆ ಇವಳು ರುಕ್ಕು ಆಟೋ ಹೊರ್ಕೊಂಡು ಬಾಡಿಗೆ ಇಲ್ಲ ಏನಿಲ್ಲ ಅಂತೇಳ್ಬಿಟ್ಟು ಆಟೋ ಹೊರ್ಕೊಂಡು ಕೂತಿರ್ತಾಳೆ ಯೋಚನೆ ಮಾಡ್ತಾ. ಇನ್ನೊಂದೇ ಒಂದು ತಿಂಗಳು ಟೈಮ್ ಇದೆ, ಹೇಗಪ್ಪ ನಾನು ದುಡ್ಡು ಹೊಂದ್ಸೋದು, ಹೇಗೆ ಕಟ್ಟೋದು, ಒಳ್ಳೆ ಕತೆ ಆಗೋಯ್ತಲ್ಲ ನಮ್ಮದು ಅಂತೇಳ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಅವನ ಲವರು, ಯಾಕೆ ಯೋಚನೆ ಮಾಡ್ತೀಯಾ, ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ರುಕ್ಕು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಕೊನೆಗೆ ಆಟೋದಿಂದ ಇಳಿದು ಏನಾದ್ರು ಒಂದು ಹೇಳ್ಕೋಬೇಕು ಅನ್ನೋಷ್ಟರೊಳಗೆ ಏನು ಮಾಡೋದು, ಹೇಗೆ ಕಟ್ಟೋದು ಅಂತ ಅವಳು ಭಾಳ ಯೋಚನೆ ಮಾಡೋ ಟೈಮಿಗೆ ಅಲ್ಲಿ ಆಟೋದಿಂದ ಕೆಳಗಿಳಿತಾಳೆ. ಕೆಳಗಿಳಿದು ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಮಾತಾಡಾದಮೇಲೆ ಮನೆಗೆ ಹೋಗಬೇಕು. ಆಟೋ ಕೂಡ ಇವತ್ತು ಓಡಿಸಿಲ್ಲ, ಯಾವ ಬಿಸ್ನೆಸ್ಸು ಇಲ್ಲ, ಮನೆಗೆ ಹೋಗಬೇಕು. ಮತ್ತು ಆಟೋ ತಗೊಂಡು ಮನೆ ಕಡೆ ಹೊರಟೋಗ್ತಾಳೆ. ಇವನು ಬೈಕ್ ಮೇಲೆ ಕೂತ್ಕೊಂಡು, ಅವನದೇ ಬೈಕ್ ಮೇಲೆ ಕೂತ್ಕೊಂಡು, ಏನಿವತ್ತು
ಬೇಜಾರವಾಗಿದ್ದಾಳಲ್ಲ ರುಕ್ಕು. ದಿನ ಚೆನ್ನಾಗಿ ಮಾತಾಡೋಳು, ಖುಷಿಯಾಗಿ ನಗಾಡೋಳು, ಇವತ್ತೇನಿಲ್ಲಲ್ಲ, ಬೇಜಾರಾಗಿ ಹೊರ್ಟೋಗ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ ಬೈಕ್ ಮೇಲೆ ಕೂತ್ಕೊಂಡು. ಅವನಿಗೂ ಏನೂ ಅರ್ಥ ಆಗಲ್ಲ, ಅಯೋಮಯ ಏನು ನಡೆದಿರ್ಬೋದು, ಏನಾಗಿದೆ ಅನ್ನೋದು ಅವನಿಗೂ ಕೂಡ ಅಂದಾಜೇ ಇಲ್ಲ. ಸೊ ಹೀಗೆ ಈ ಕತೆ ಮುಂದೆ ಈಗ ನಡೀತಲೇ ಇದೆ. ಇವರಿಬ್ಬರು ಮಾತುಕತೆಯಲ್ಲೂ ಕೂಡ ಬಾಯ್ಬಿಟ್ಟು ಈ ಥರ ಪ್ರಾಬ್ಲಮ್ಮು ಅಂತ ಅವಳು ಕೂಡ ಹೇಳ್ಕೊಳ್ಳಲ್ಲ. ಅವತ್ತಿಗೆ ಹೇಳಿರಲ್ಲ, ಮುಂದೆ ಹೇಳ್ಬೋದು ಅನಿಸುತ್ತೆ. ಆಮೇಲೆ ಏನೇ ವಿಷಯಗಳಿದ್ರೂ ಇವನ ಹತ್ರ ಶೇರ್ ಮಾಡ್ಕೊತಾ ಇರ್ತಾಳೆ. ಆದರೆ ಈ ಬ್ಯಾಂಕಿಂದು ಸಾಲದ ವಿಷಯನ ಅವಳು ಕೂಡ ಹೇಳಲಿಲ್ಲ ಅವನಿಗೆ. ಆದರೆ ಅದು ಹೇಗೋ ಗೊತ್ತಿಲ್ಲ, ಅಲ್ಲಿ ಯಾಕೋ ಗೊತ್ತಿಲ್ಲ, ಅವಳಿಗೆ ಅವನ ಹತ್ರ ಎಲ್ಲ ವಿಷಯನೂ ಮನಸ್ಸು ಬಿಚ್ಚಿ ಹೇಳ್ಕೋಬೇಕು ಅನ್ನಿಸ್ಲೇ ಇಲ್ಲ. ಅವಳೇನು ಮಾಡ್ತಾಳೆ, ಏನೂ ಮಾತಾಡ್ದೇ ಸರಿ ನಾನು ಬರ್ತೀನಿ ಅಂತ ಹೊರಟೋಗ್ತಾಳೆ. ಅಷ್ಟು ದುಡ್ಡನ್ನು ಹೊಂದ್ಸೋದು ಹೇಗೆ ಅನ್ನೋದೇ ಅವಳಿಗೆ ಚಿಂತೆ ಆಗಿರುತ್ತೆ. ಯಾರ ಹತ್ರ ಕೇಳೋದು, ಏನು ಮಾಡೋದು ಒಂದು ತಲೆ ಹೋಗ್ತಾ ಇರಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.